ಇವ ಕಣ್ಣಿಗೆ ಕಾಣಿಸಿಲ್ಲ. ನಿರ್ಗುಣ ಪರಮಾತ್ಮ ನನ್ನ ವದನತ್ತೇಳಿ ಇವತ್ತು ನಾ ಗಾಳಿ ತಗೊಂಡಿಲ್ಲ ಹಾಡ್ತಾ ಮಾತಾಡ್ತ ಅವ ಅಖಂಡದ ಹೋಗಪ್ಪ. ನಿನ್ನೆ ಸಗುಣ ಪರಮಾತ್ಮ ಒಂದೇ ಜರ ನೀ ಬೆಳೆಸೋದ್ ಕೆಪಾಸಿಟಿ ಇತ್ತಂದ್ರ ಒಂದೇ ಸಂದ್ ಈ ಒಂದು ಬಾಯಿ ಮೂಗ ಕಟ್ರಿ ನನ್ನ ನಿರ್ಗುಣ ಪರಮಾತ್ಮನ ತಗೊಳ್ಳಾರಿ ಹಾಡಿಕೆ ಮಾಡ್ಲಿ ಇವತ್ತು ನೀ ಗೆದ್ದತ್ತೇಳಿ ನಾ ಹೇಳ್ತ ಸಭದಾಗ ಬಾ ಮಾತಾಡಿದ್ರು. ಜೇವೂರು ಗೌಡ್ರು ಹಾ ಮಂಡಿ ಮೇಲೆ ಕೈ ಇಟ್ಟಕ್ಕಿರಿಂದ ಜ್ವಾಳ ಬಿಟ್ಟಿದ್ರು. ಹಾ ಜ್ವಾಳ ಬಿತ್ತದ ಸಮಯದೊಳಗೆ ಜ್ವಾಳ ಎಲ್ಲ ಸಾಲಿಗೆ ಸಾಲ ನಾಟ ವಾರದಾಗತ್ತೆ ಹೇಳ್ಯಾರ. ಬೀಜಾರೇ ಬಿಟ್ಟಿಲ್ಲ. ಉಡ್ಯಾನ ಬೀಜ ಉಡ್ಯಾಗದಾವು, ಕೈಯಾನ ಬೀಜ ಕೈಯಾಗದಾವು. ಇಲ್ಲಿ ಏನು ಸಗುಣ ಪರಮಾತ್ಮ ಬಂದು ನಾಟ್ಸ್ಯಾನೋ ನಿರಾಕಾರ ನಿರ್ಗುಣ ಪರಮಾತ್ಮ ಕಾರ್ಯ ನೀವು ಹೇಳ್ರಿ, ನಾ ಹೇಳುದಿಲ್ಲ. ಕೂಡಿದಂತ ಎಲ್ಲ ನನ್ನ ಗುರು ಹಿರಿಯರಿಗೆ ನನ್ನ ತಾಯಿ ತಂದೆಯರಿಗೆ ಹೌದು ಬಬಲಾದಿ ಸಂಘದ ವತಿಯಿಂದ 2ನೇ ಸಂದಿನ ವಂದನೆಯನ್ನ ಹೇಳುತ್ತಾ ಅದಕ್ಕೆ ಮಹಾತ್ಮರು ಒಂದು ಮಾತನ್ನ ಹಿಂಗ ಹೇಳ್ತಾರ. ಹೆಂಗ ಹೇಳ್ತಾರ ಮಾತ? ಎಳ್ಳೆಲ್ಲದ ಗಾಣಿನಲ್ಲಿ ಎಣ್ಣೆ ಉಂಟೆ, ಗೊಲ್ಲ ಕುಟ್ಟಿದಲ್ಲಿ ಭತ್ತ ಉಂಟೆ, ಸುಳ್ಳು ಮಾತಾಡಿದಲ್ಲಿ ಸತ್ಯ ಉಂಟೆ, ಕಳ್ಳರು ಸುಳಿದಾಡು ದಾರಿಯಲ್ಲಿ ಸಂಪಾದನೆ ಉಳಿಯುವುದುಂಟೆ. ಹೊಟ್ಟ ತೂರಿ ಕೈ ಹೊಟ್ಟಾದಂತೆ ರಾಮನಾಥ ಅಂತ ಹೇಳಿದ್ರು ಅವರು. ಹೇಗಂದ್ರಿ ಅಪ್ಪ, ಇದೇ ಮಾತು ಯಾಕೆ ಹೇಳ್ಬೇಕಾಗ್ಯದ? ಯಾಕೆ ಹೇಳಿರಿ? ಹಿಂಗ ಅಂದ್ರೆ ಏನಂತ ಕೇಳಿದ್ರು. ಹಿಂಗಂದ್ರೆ ಏನು? ಎಲ್ಲ ಇರಲಾರ್ದ ಗಾಣ ಹಿಂದಿನ ಕಾಲ, ಈಗ ಗಾಣ ಅಂದ್ರೆ ಕೂನಿಲ್ಲ, ನಮ್ಮ ಕಾಕಗಳಿಗೆ ಗೊತ್ತಾಗ್ತದ. ಈ ಗಾಣ ಅಂದ್ರೆ ಕೂನಿಲ್ಲ, ನಮಗ್ ಕೂನದಲ್ರಿ. ಹಿಂದಿನ ಕಾಲದೊಳಗ ಹಿರಿಯರ ಗಾಣ ಹೊಡಿತಿದ್ರು. ಗಾಣ ಹೊಡೆದ್ರಂದ್ರ ಅದರಂದ ಎಣ್ಣೆ ಹೊರಗೆ ಬರ್ತಿತ್ತು. ಎಳ್ಳ ಇರ್ಲಾರ್ದೆ ಚಂತನ ಗಾಣ ತಿರುದ್ರು ಅದರಂದ ಎಣ್ಣೆ ಹೊರಗ ಬರೋದಿಲ್ಲ. ಗೊಳ್ಳು ಚಂತನ ಕೊಟ್ಟಪ್ಪ ಅದರಂದ ಭತ್ತ ಕಡಿಗೆ ಆಗೋದಿಲ್ಲ. ಅದ್ರಾಗ ಇಲ್ಲೇ ಅಂದ್ರೆ ಎಲ್ಲಿದಾಗಬೇಕು? ಆ ಕಳ್ಳರು ಇರ್ತಕ್ಕಂತ ದಾರಿ ಒಳಗ ಕೋಟಿಗಟ್ಲೆ ಸಂಪಾದನೆ ಮಾಡಿಬಿಡು. ಖರೆ ಅದು ನಶ್ವರವಾಗಿ ಇರುಗುಡುದಿಲ್ಲ. ಹೌದು. ಮತ್ತ ಸುಳ್ಳು ಮಾತಾಡಿದಲ್ಲಿ ಸತ್ಯ ಉಂಟೆ ಅಂದ್ರ 1000 ಸುಳ್ಳು ಮಾತಾಡುದು ಬೇಡ. 1000 ಸುಳ್ಳಿನ ತೆರೆಯಾಗ ಘೋಂಟ ಜಡಂತದ 2 ಮಾತು ಸತ್ಯ ಮಾತಾಡ್ತ ಹೇಳ್ತಾರ ಮಹಾತ್ಮರು. ನಮ್ಮ ಸರಜೋಡಿ ಮಾತಾಡ್ತಕ್ಕಂತ ಮಾಸ್ತರ್ ಅವರು ಏನ್ ಮಾಡ್ಯಾರ? 1 ತಾಸು ಮಾತಾಡಿದ್ರು. ಖರೆ ನಿಮಗೊಂದು ಮಾತು ಹೇಳ್ತಾನ. ಇಲ್ಲ, ನಾವ್ ಒಂದ್ ನಿದ್ದಿಗೆ ಹತ್ತಿದೇವ ಅಣ್ಣ, ಅವ್ರು ಒಂದ್ ಜಗ್ ಹಿಡಿದು ಮಾತಾಡ್ಯಾರ ಇಟ್ಟೆ. ನಿಮಗೊಂದು ಮಾತು ಹೇಳ್ತಾನ, ಹೇಳ್ರಿ ಮಾತ. ಏನ ಮಾತಾಡ್ಬೇಕಾಗ್ಯದ ಅದೇ ಮಾತಾಡ್ಲಿಲ್ಲ. ಏನ್ ಮಾತಾಡ್ಬೇಕಾಗ್ಯದ ಅಂದ್ರೆ ಬಿಟ್ಟಾರ. ತಾಸುಗಟ್ಲೆ ಸುತ್ತ ಹಾಕಿದ್ರಿ, ಮೈ ಎಲ್ಲ ಹರ್ಕೊಂಡ್ರಿ. ಖರೆ ಅಪ್ಪ ಎಲ್ಲಿ ಕಡ್ದದ ಅಲ್ಲೇ ತುರುಸುಗೋರಿ. ಜಾಗ ಬ್ಯಾರೆ ತಪ್ಪದ. ಅದು ಹೆಂಗಾಗಿತ್ತ? ಹೆಂಗಾಗ್ಯದ್ರಿ ಮಾಸ್ತರ? ಲಕ್ಷ್ಮಣ ಮಾಸ್ತರ್ ಅವ್ರ ಮನ್ಯಾಗ ಕಸ ಹುಡುಗು ಟೈಮ್ದಾಗ ಹೆಣ್ಮಗಳಿಗೆ ಚೇಳ ಕಡ್ದಿತ್ರಿ. ಚೇಳ ಕಡೆನ ಅವು ಏನ್ ಮಾಡಿದಳು, ಇಳಸರ್ ಕಡೆ ಹೋದಳು. ಔಷಧ ಕೊಡೋರು ಬಲ್ಲಿ ಔಷಧ ಕೊಡೋರು ಒಬ್ಬ ನಮ್ಮ ಕಾಕ ಅಂತ ಔಷಧ ಕೊಟ್ಟ ಕಳುದತ್ತವ. ಅವ ಯಾಕೆ ಪಟ್ಟ ಔಷಧ? ಇದು ವಯವ ಎಲ್ಲಿ ಕಡ್ದ ಅಲ್ಲಿ ಹಚ್ಚ ತಿಕ್ಕು ತಾನೇ ಕಮ್ಮತ್ತದ. ಹೌದು, ಬರೋಬರಿ ಹೇಳ್ರಿ ಹಿರಿಯ ಮನುಷ್ಯ. ಈಕಿ ಅವ ತಂದಕ್ಕಿರಂದ ಏನ್ ಮಾಡ್ದವತ್ತ? ಏನ್ ಮಾಡ್ಯಾಳ ನಮ್ಮವ? ಕಸ ಹುಡುಗಾಕ್ರ ಬಾಗಲು ಸುಳುಕಿಯಾಗ ಕಡ್ದತ್ತೇಳಿ ಬಾಗಲು ಸುಳುಕಿಗೆ ಹಚ್ಚಿ ಔಷಧ ತಿಕ್ಕದಳತ್ತ. ಚೇಳ ಇಳ್ದಿತ್ರಿ. ಹಂಗೆ ಹಂಗ ಇಳಿತದ ಗುರುಜಿ ಅವ್ರ ಹೇಳ್ಲ. ವಿಷಯ ಇಟ್ಟದ ಏನು ಸಗುಣ ಮತ್ತು ನಿರ್ಗುಣ. ಹೌದೌದು. ಮಾತಾಡೋ ಟೈಮ್ದೊಳಗ ಮೈ ಎಲ್ಲ ಎಚ್ಚರ ಇರಬೇಕು. ಹೌದು, ಇರ್ಬೇಕಲ್ರಿ. ಏನೇ ವಿಷಯ ಮಾತಾಡಿದ್ರೆ ಈ ವಿಷಯ ಎಲ್ಲಿಗೆ ಮುಟ್ಟುತ್ತ ಅನ್ನೋದು ವಿಚಾರ ಮಾಡಿ ಮಾತಾಡ್ಬೇಕು. ಹೌದು, ಮಾಡ್ಯಾರಿ. ಕರೆ ಎಲ್ರಿ ತುಸ್ತು ದುಡುಕ್ ಹೋಗಿರ್ತದ. ಮಧ್ಯಾಹ್ನ ಬೋಲ್ತಾನ ವಿಚಾರ ಕರುಣ ಬೋಲುಡ್ ವಿಚಾರ ಪಡುನಕ್ಕ. ಬಗಲಾಗ ಬಬಲಾದಿ ಲಕ್ಷ್ಮಣದನ ಇಲ್ಲರಿ ಎತ್ತರಲೆ ಮಾತಾಡ್ರಿ. ಎಲ್ಲಾರ ಮುಂದೆ ಮಾತಾಡುದು ಬೇರೆ. ನಿಮಗೊಂದು ಮಾತು ಹೇಳ್ತಾನ. ಏನಪ್ಪ ಮಾತ? ಅವರೇ ಮಾತಾಡಿದ್ರು. ಏನತ್ತ ಮಾತಾಡಿದ್ರು? ಜೇವೂರು ಗೌಡ್ರು ಮಂಡಿ ಮೇಲೆ ಕೈ ಇಟ್ಟಕ್ಕಿರಿಂದ ಜ್ವಾಳ ಬಿಟ್ಟಿದ್ರು. ಜ್ವಾಳ ಬಿತ್ತದ ಸಮಯದೊಳಗೆ ಜ್ವಾಳ ಎಲ್ಲ ಸಾಲಿಗೆ ಸಾಲ ನಾಟ ವಾರದಾಗತ್ತೆ ಹೇಳ್ಯಾರ.
ಬೀಜಾರೇ ಬಿಟ್ಟಿಲ್ಲ. ಉಡ್ಯಾನ್ ಬೀಜ ಉಡ್ಯಾಗದಾವ್, ಕೈಯಾನ ಬೀಜ ಕೈಯಾಗದಾವ್. ಕೈಯಾಗಿ ಅದಾವು. ಇಲ್ಲಿ ಏನು ಸಗುಣ ಪರಮಾತ್ಮ ಬಂದು ನಾಟ್ಸ್ಯಾನೋ ನಿರಾಕಾರ ನಿರ್ಗುಣ ಪರಮಾತ್ಮ ಕಾರ್ಯ ನೀವು ಹೇಳ್ರಿ, ನಾ ಹೇಳುದಿಲ್ಲ. ಹಿಂಗದ. ಇನ್ನೂ ಒಂದು ಮಾತು ಹೇಳಿದ್ರು ಅವರು. ಏನತ್ತ? ತಕ್ಕಡಿ ಒಳಗಿನ ಕಲ್ಲ. ತಕಡಿ ಒಳಗಿನ ಕಲ್ಲ. ತಕಡಿಯಾಗಿನ ಕಲ್ಲ. ಯಾವಾದ್ರೆ ಒಟ್ಟ ಕಲ್ಲ. ಕಲ್ಲ ಕಲ್ಲ. ಅದು ಮಟನ್ ಮಾರುವ ಸಮಯದೊಳಗ ನೀವು ಪಾಶ್ಯ ಕೊಟ್ರಿ ಅಂದ್ರ ಅಷ್ಟು ವಜನ್ ಹೆಚ್ಚಾತಿತ್ತು. 100 ಕೊಟ್ರ ಕಡಿಮೆ ಆಗ್ತಿತ್ತು. ಅಲ್ಲಿ ನಿನ್ನ ಸಗುಣ ಪರಮಾತ್ಮ ಬಂದ ತಗಡ್ಯಾಗ ಕುಂದಿರ್ತಿದ್ದ ಮಾಸ್ತರ್. ಒಳಗ ಕೂತಿದ್ದು ವಿಷಯ ಮಾತಾಡಿದ್ರೆ ನನ್ನ ಪಟ್ಟಾಗ ಬಂದಿರಬಾರ್ದು, ಇದಕ್ಕೆ ಹಚ್ಕೊಂಡಿರಬಾರ್ದು. ಹಿಂಗ ಏನು ನಿರ್ಗುಣ ಪರಮಾತ್ಮ ಇದ್ದು. ಕುಂಬಾರ ಹುಳ ಕೆಸರಾಗಿ ಇರ್ತದ, ಖರೆ ಮೈಗೆ ಮಣ್ಣು ಹಚ್ಕೊಳ್ಳಲ್ಲ. ಹಂಗಿರ್ಬೇಕು. ನಿಮ್ಮ ತಗದ್ ಹೆಂಗಾಯ್ತು ಗೊತ್ತೇನ್ರಿ? ಹೆಂಗಾಯ್ತು? ಕೈಲಿ ಹಗ್ಗ ಕೊಟ್ಟ ಕೈ ಕಟ್ಸೋರು ನೀವು. ಹಿಂಗ ವ್ಯವಹಾರ ನಮ್ಮ ಮುಂದೆ ನಡೆಯಲ್ಲ. ಹಂಗ ಆಗಬಾರ್ದ್ರಿ. ಮತ್ತೇನದ? ಜಗತ್ತಿನೊಳಗ ನಿರ್ಗುಣ ಪರಮಾತ್ಮ ಹೆಂಗ ಶ್ರೇಷ್ಠ ಅದಾನ ಕೇಳ್ರಿ. ಹೆಂಗ ಶ್ರೇಷ್ಠ ಅದಾನ? ವಿಷಯ ಎರಡೇ ಕೊಡ್ತೀನಿ, ಖರೆ ಇದು ಹೌದು ಅನ್ಬೇಕು. ಅಂತ ಮಾತಿಲ್ಲಿ ಮಾತಾಡುದು. ಅಂತದೇ ಮಾತಾಡಲ್ಲ. ನನ್ನ ಮಹಿಮಾಂತಕ್ಕ ಮಾಲಿಂಗರಾಯ ಗುರುವಿನಲ್ಲಿ ದುಡ್ದಾನ, ಸಾನಿ ಬೇರಾಗಿ ಸೌದ ಶ್ರೀಗಂಧ ಕೊಟ್ಟಾಗಿ ನೌದಾನ. ಗುರುವಿನಲ್ಲಿ ಸಾಕಷ್ಟು ದುಡಿದ ಖರೆ ಪರಮಾತ್ಮ ಬಂದ ವರ್ಕರಣೆಯಾಗಿ ಆಶೀರ್ವಾದ ಮಾಡ್ಯಾನ. ಹೆಂಗ? ವರ್ಷಿಗೆ ಒಮ್ಮೆ ಅರಸು ದೀಪಾವಳಿಗೆ ನಿನಗೆ ಮುಂಡಾಸ ಮೊಯ್ ಮಾಡ್ತೀನಿ ಅಂತೇಳಿ ಆಶೀರ್ವಾದ ಮಾಡಿ ಹೋಗ್ಯಾನ. ಈಗ ದೀಪಾವಳಿ ಹಬ್ಬಕ್ಕ ಮನೆ ಮುಂಡಾಸ ಆಯ್ತು. ಮುಂಡಾಸ ಏನು ಸಗುಣ ಪರಮಾತ್ಮ ಮಾಡ್ತಾನೋ ಏನೋ ನಿರ್ಗುಣ ಪರಮಾತ್ಮ ಮಾಡ್ತಾನೋ? ಇಟ್ಟೇ ವಿಷಯ. ನಿರ್ಗುಣ ಪರಮಾತ್ಮ ಮುಂಡಾಸ ಮಾಡ್ತಾನಂತೇಳಿ ನನ್ನ ವಾದ ಅದ. ಕಣ್ಣಿಗೆ ಕಾಣಿಸ್ತಾನೇನ್ರಿ ದೇವ್ರ? ಕಣ್ಣಿಗೆ ಕಾಣಲಾರ ದೇವ್ರ ಮುಂಡಾಸ ಮಾಡ್ತಾನ. ಜಗತ್ತದೊಳಗೆ ನೀವು ಮುಂಡಾಸ ನೋಡಿ ಏನ್ ಮಾಡ್ತೇವೆ? ಮುಕ್ತಿ ಪಡಿತೇವೆ. ಇಲ್ಲಿ ನಿರ್ಗುಣ ಪರಮಾತ್ಮನ ಕೆಲಸದ ಅವ್ರು ಹೇಳಿದ್ರು. ಏನತ್ತ? ಇವ್ರು ಕತ್ಲಾಗ ಕೈ ಆಡ್ಸೋದು ನಿರ್ಗುಣ ಪರಮಾತ್ಮ ಅಂತೇಳಿ. ಮಾಸ್ತರ್ ಅವ್ರ ಕತ್ತಲಾಗ ಕರೆ ಬೆಳಕ್ ಕೊಡುದಿಲ್ಲಿ. ನಿಮಗೊಂದು ಮಾತು ಹೇಳ್ತನ. ಇದು ಕತ್ತಲಾಗದೆ ಹಂಗೆ ಅದ. ನಿಮಗೊಂದು ಮಾತು ಹೇಳ್ತನ. ಹೇಳ್ಲ. ದೇವರಿಗೆ ನೋಡ್ದವ್ರ ಯಾರು ಮಹಾತ್ಮರು ಹೇಳ್ತಾರ. ಹಿಂಗೆ ಅದಾನ ತೆಳಕಿರಿಂದ. ದೇವ आहे तुझ्यापाशी तू जागा चुकलाशी. ಮಹಾತ್ಮರು ಹೇಳ್ಯಾರ. ಏನತ್ತ? ದೇವ್ರ ನಿನ್ನ ಬಲ್ಯಕ್ಕೆ ಅದನ್ನ ಖರೆ ನೀ ಜಾಗ ಬಿಟ್ಟಿದಿ. ದೇವ್ರ ಎಲ್ಲಿ ಇಲ್ಲ ಹೊರಗ. ನಿನ್ನ ಆತ್ಮದೊಳಗ ಆತ್ಮರಾಮ ಪರಮಾತ್ಮ ಅದಾನ. ಯಾರಿಗೆ ಕಾಣಿಸ್ಯಾನೇನ್ರಿ? ಎಲ್ಲಿ ತನ ಆತ್ಮರಾಮ ಪರಮಾತ್ಮ ನಮ್ಮಲ್ಲಿ ಅದಾನ, ಅಲ್ಲಿ ತನ ನಮ್ಮವ್ರು ತಮ್ಮವ್ರು ನಾ ನೀ ಅಂತೇಳಿ ಎಲ್ಲ ಬರೆದಾಡ್ತದ. ಯಾವಾಗ ಆತ್ಮರಾಮ ಪರಮಾತ್ಮ ನಮಗ ಬಿಟ್ಟು ಹೋಗ್ಯಾನ ಅವಾಗ ನಾವು ಕೊಡ್ಡಾಗಿ ಭೂಮಿಗೆ ಬಿದ್ದಿದ್ದೆವು. ಅವಾಗೆ ಹೋಗ್ಯಾನವ. ಖರೆ ಅಲ್ಲಿ ನಿನಗ ಪರಮಾತ್ಮ ಕಾಣಿಸ್ಯಾನೇನು? ಇಲ್ಲ. ಮಾನವ ಜನ್ಮದೊಳಗ ನಾವು ಜೀವಂತ ಇರ್ಬೇಕಾದ್ರೆ ನಮ್ಮಲ್ಲಿ ಆತ್ಮರಾಮ ಪರಮಾತ್ಮ ನಿರಾಕಾರ ನಿರ್ಗುಣ ಪರಮಾತ್ಮ ಜಗತ್ತದೊಳಗ ದೊಡ್ಡವದಾನ. ನಿನ್ನ ಸಗುಣ ಪರಮಾತ್ಮ ಒಂದ್ ಕೆಲಸಕ್ಕೆ ಬಂದಾನ, ಒಂದ್ ಕೆಲಸಕ್ಕೆ ಬಂದಿಲ್ಲ. ಕೊಳೆ ಮ್ಯಾಗೇನ್ರಿ? ಖರೆ ಎಲ್ಲಾ ಕಡೆ ಸಕಲ ಜೀವರಾಶಿಗಳಿಗೆ ಅನ್ನ ಹಾಕಿ ಸಲ್ಲುವ ಅವ ನಿರಾಕಾರ ನಿರ್ಗುಣ ಪರಮಾತ್ಮ. ಅವನೇ ಅದಾನ. ಫೈನಲ್ ಒಂದು ಮಾತು ಇಲ್ಲಿ ಅಟ್ಟಿ ಹಾಕ್ತ. ಏನಪ್ಪ? ನಮ್ಮ ಹಿರಿಯರ ಮುಂದ ಇದೊಂದು ಮಾತು ನಮ್ಮ ಸರಜೋಡಿ ಕಲಾವಿದ್ರು ಕಿತ್ತದ್ರಂದ್ರ ಇವತ್ತು ಬಬಲಾದಿ ಲಕ್ಷ್ಮಣ ಹೋಗಿದ್ರ ಸಬದಾಗ ನಾಲ್ಕೈ ಎತ್ತ ಹೇಳ್ತಿರಪ್ಪ. ಈಗ ಲೈಟ್ ಹತ್ತದ ಕರೆಂಟ್ ಇಲ್ಲಿ ಲೈಟ್ ಹತ್ತದ. ಗುಳುಪ್ ಹತ್ತದಲ್ರಿ. ಒಂದು ವಯರ್ ಅದ, ಅದಕ್ಕೊಂದು ವಯರ್ ಅದ. ವಯರ್ದ ಒಳಗಿಂದ ಕರೆಂಟ್ ಹೋಗ್ತದ, ಪಾಸ್ ಆಗಿ ಬರ್ತದ. ಕರೆಂಟ್ ನಮಗ ಕಾಣಿಸ್ತದೇನ್ರಿ? ತಾರ ಕಾಣಿಸ್ಯಾದ. ಇದ್ರಾಗ ಕರೆಂಟ್ ಐತೋ ಇಲ್ಲೋ ಕಾಣಿಸ್ತದೇನು? ಕಾಣಿಸಬೇಕಾದ್ರೆ ಟೆಸ್ಟ್ ಹಚ್ಚಿ ನೋಡ್ಬೇಕು. ಇಲ್ಲ ಬಾಳೆಹಣ್ಣು ಡೌಟ್ ಇತ್ತ ಕೈಲಿ ಹಿಡಿದು ನೋಡ್ಬೇಕು. ಕೈ ಹಿಡಾಡ ಹೆಂಗ ಕರೆಂಟ್ ಹೊಡಿತದ ನೋಡು, ಹಂಗ ನನ್ನ ನಿರ್ಗುಣ ಪರಮಾತ್ಮ ಕಣ್ಣಿಗೆ ಕಾಣಿಸಲ್ಲ. ಖರೆ ನಾ ಅಂದವ್ರಿಗೆ ಮೆಟ್ಟು ಮಣ್ಣು ಕೊಡ್ಲಾರಿ ಬಿಡುದಿಲ್ಲ. ಇದು ನಿರ್ಗುಣ ಪರಮಾತ್ಮನ ಕೆಲಸ. ಹಿಂಗ ಅದಾನ ಒಳಗ. ಇವ್ರಿಗಟ್ಟಿ ಏನದ? ವಾಯುದೇವ ಇವ ಅದಾನ ಜಗತ್ತದೊಳಗ. ವಾಯುದೇವ ಅದಾನಲ್ರಿ? ಈಗ ನಾವು ನೀವು ಗಾಳಿ ತಗೋತೇವ ಅಂದ್ರೆ ಗಾಳಿ ಐತಿ. ಗಾಳಿ ಇಲ್ಲೇ ಐತಿ ಗಾಳಿಗೆ ಹಿಡಿದು ತೋರಿಸು. ಇವ ನನ್ನ ನಿರ್ಗುಣ ಪರಮಾತ್ಮ ಅದಾನ. ಇವ ಕಣ್ಣಿಗೆ ಕಾಣಿಸಿಲ್ಲ.
ನಿರ್ಗುಣ ಪರಮಾತ್ಮ ನನ್ನ ವದನತ್ತೇಳಿ ಇವತ್ತ ನಾ ಗಾಳಿ ತಗೊಂಡಿಲ್ಲ ಹಾಡ್ತಾ ಮಾತಾಡ್ತ ಅವ ಅಖಂಡದ ಹೋಗಪ್ಪ. ನಿನ್ನೆ ಸಗುಣ ಪರಮಾತ್ಮ ಒಂದೇ ಜರ ನೀ ಬೆಳೆಸೋದ್ ಕೆಪಾಸಿಟಿ ಇತ್ತಂದ್ರ ಒಂದೇ ಸಂದ್ ಈ ಒಂದು ಬಾಯಿ ಮೂಗ ಕಟ್ರಿ ನನ್ನ ನಿರ್ಗುಣ ಪರಮಾತ್ಮನ ತಗೊಳ್ಳಾರಿ ಹಾಡಿಕೆ ಮಾಡ್ಲಿ ಇವತ್ತು ನೀ ಗೆದ್ದತ್ತೇಳಿ ನಾ ಹೇಳ್ತ ಸಬದಾಗ ಬಾಚ ಕಟ್ಟು ನಾನು ನಿರ್ಗುಣ ಪರಮಾತ್ಮ ಇರ್ಲಾರಿ ಕೆಲಸ ಇಲ್ಲ. ಇಲ್ಲ ವಾಯುದೇವ ಇವ ನಿರ್ಗುಣ ಅವ್ರಿಗೆ ಗೊತ್ತಾಗ್ರಿ ಕರೆ ಯಾನ್ ಮಾಡ್ತಾರ ಸೋಮ. ಹಾ ಹಿಡ್ದಾರಣ ಹೆಂಗ್ರ ಒದ್ದಾಡ್ಬೇಕಾಗ್ಯದ. ಖರೆ ಹಿಡಿ ಟೈಮ್ದಾಗ ಬಾಳ ಹುರುಪ್ಲಿ ಹಿಡಿದ ಮಾಸ್ತರ. ಇರ್ಲಿ ಮುಂದೆ ಹಿಟ್ಟೆಲ್ಲ ಗುದುಮರಿಗೆ ಆಗ್ತತೆ ಅವನಿಗೆ ಏನು ಗೊತ್ತ, ಅವನಿಗೆ ಗೊತ್ತಿಲ್ಲ. ಇರ್ಲಿ ಹಾ ಬಹಳ ಮಾತಾಡೋದು ಬೇಡ ಬೇಡ. ಒಂದೇ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ಯಾವ್ದಪ್ಪ? ಜಗತ್ತೇದೊಳಗ ನಿರ್ಗುಣ ಪರಮಾತ್ಮನ ಕೆಲಸ ಹೆಂಗದ? ಸಾಕಾರ ಸಗುಣ ಪರಮಾತ್ಮ ಮುಂದೆ ಇದ್ರ ಅವನಿಗೆ ಮಾಡ್ಲಾಕ ಬಂದಿಲ್ಲ ಕೆಲಸ. ನಿರ್ಗುಣ ಪರಮಾತ್ಮ ಮಾಡಿ ತೋರ್ಸ ಹೆಂಗ ಮಹಾತ್ಮರು ಹೇಳ್ತಿದ್ರು. ಹೆಂಗ? ನಮ್ಮಪ್ಪ ಮಧುಗಣ ಮುತ್ತೆ ಹೇಳಿ ಹೋಗ್ಯಾನ. ಏನತ್ತ? ಪುತ್ರ ಮಿಳಲ್ಪನ್ ಸುಪುತ್ರ ಮಿಳ್ನಾರ್ ನಾಯಿ, ಮೂರ್ತಿ ಮಿಳಲ್ಪನ್ ದೇವ್ ಮಿಳ್ನಾರ್ ನಾಯಿ. ಮನಿಯೊಳಗ ಮಕ್ಕಳು ಹುಟ್ಟಬಹುದು ನಮಗ ನಿಮಗ. ಖರೆ ಒಳ್ಳೆಯ ಮಕ್ಕಳು ಹುಟ್ಟತಾವ ಗ್ಯಾರಂಟಿ ಇಲ್ಲ. ಇವತ್ತ ದೇವರ ಮೂರ್ತಿ ಒಂದಲ್ಲ 4 ಮಾಡ್ಕೊಂಡು ತಂದ ಜಗಲಿ ಮೇಲೆ ಇಡಬಹುದು. ದೇವರಿಗೆ ತಂದಿಡ್ತೀನಂದ್ರ ಆಗ್ಲಾರ ಕೆಲಸ. ಆ ಮೂರ್ತಿನಿ ದೇವ್ರ ತಳಿ ಅನು 3 ಜನ ನಾವು ಖರೆ. ಹೌದು ಖರೆ ಅದಕ್ಕಲ್ಲಿ ಹೇಳೋರು ಏನತ್ತ? ಮೂರ್ತಿ ಮಿಳಲ್ಪನ್ ದೇವ್ ಮಿಳ್ನಾರ್ ನಾಯಿ. ಯಾರು ಸುಕೃತ ಪುಣ್ಯ ಯಾರಲ್ಲಿ ಅದ ಅವರಿಗೆ ಮಾತ್ರ ಪರಮಾತ್ಮ ಹೌದು ಗಂಟ ಬೀಳ್ತಾನ. ಇಲ್ಲಿ ಏನ್ ಹೇಳುದ ಅವ್ರಿಗೆ? ಮಹಾಭಾರತ ಯುದ್ಧ ಇತ್ತು, ರಾಮಾಯಣ ಇತ್ತು, ನಮ್ಮ ಪುಣ್ಯ ಭೂಮಿ ಮೇಲೆ ಎಂತೆಂತ ಯುದ್ಧ ಆಗಿ ಹೋಗ್ಯಾವ. ಇದ್ರೊಳಗ ರಾಮಾಯಣದೊಳಗ ಸೀತಾನ ಲಂಕಾ ಪಟ್ಟಣದ ರಾವಣ ಎತ್ತಿ ಒಯ್ದ ಲಂಕಾಕ ವೈದಕ್ಕಿರಿಂದ ತನ್ನ ಅಶೋಕವನದೊಳಗೆ ಇಟ್ಟುಕೊಂಡು ಕೂತ. ಮುಂದ ಏನಾಯ್ತಪ್ಪ ಅಂತ ಕೇಳಿದ್ರೆ ಏನಾಯ್ತ್ರಿ? ಹನುಮಂತ ಹೋಗಿ ಸೀತಾಗ ಶೋಧ ಮಾಡಿದ. ಸೀತಾನ ಶೋಧ ಮಾಡಿ ಬಂದಕ್ಕಿರಿಂದ ಪ್ರಭು ರಾಮಚಂದ್ರ ಮುಂದೆ ನಿತ್ತ ಹೇಳ್ತಾನ. ಏನತ್ತ? ಸೀತಾ ಹೋದ ಬಳಕ ಹೆಂಡತಿ ಹೋದ ಬಳಕ ಪ್ರಭು ರಾಮಚಂದ್ರ ಸಗುಣ ಪರಮಾತ್ಮ ಇದು ಖರೇ ದಿಕ್ಕ ತಪ್ಪದಂಗಾಯ್ತು. ಕಣ್ಣಿಗೆ ಕತ್ತಲೆ ಬಿತ್ತು. ಹೆಂಡತಿ ಮೋಹದಾಗ ಬಿದ್ದು ಒದ್ದಾಡ್ಲಕ್ಕತ್ತ ಕಾಡಿನ ಒಳಗಿರ್ತಕ್ಕಂತ ಗಿಡಗಳಿಗೆ ತೆಕ್ಕ ಹಾಯ್ತಿದ್ದ. ಸೀತಾ 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 ಅತ್ತಿದ್ದ. ತನ್ನ ಕಣ್ಣಾಳ ನೀರು ಹರಿಸ್ಲಕತ್ತ. ಶೀತಾ 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 ಅಂತೇಳಿ ಕಾಡಿನ ಒಳಗಿನ ಗಿಡಗಳಿಗೆ ತೆಕ್ಕ ಹಾಯ್ಲಕತ್ತ. ಅವಾಗ ಹನುಮಂತ ಲಂಕಾದಿಂದ ಬಂದಕ್ಕಿರಂದ ಸುದ್ದಿ ತಗೊಂಡು ಹೇಳ್ತಾನ. ಏನತ್ತ? ಯಪ್ಪ ದುಃಖ ಮಾಡಬೇಡ, ನನ್ನ ತಾಯಿ ಲಂಕಾದೊಳಗೆ ಸುಕೃತದಿಂದ ಅಕ್ಕಿಗೆ ಹೋಗಿ ತಗೊಂಡ ಬರೋಣ ಅಂತೇಳಿ ವಾನರ ಸೈನ್ಯ ತಯಾರು ಮಾಡ್ದ. ವಾನರ ಸೈನ್ಯ ತಯಾರು ಮಾಡಿ ನಳ ನೀಳ ಜಾಂಬವಂತ ಹನುಮಂತ ಎಲ್ಲಾರು ಸುಗ್ರೀವ ಕೂಡಿಕೆರಿಂದ ಏನ್ ಮಾಡಿದ್ರು? ವಾನರ ಸೈನ್ಯ ತಯಾರು ಮಾಡಿದ್ರು. ರಾಮ ಲಕ್ಷ್ಮಣಗ ತಗೊಂಡಕಿರಿಂದ ಹೋಗಿ ಲಂಕಾ ಪಟ್ಟಣಕ್ಕೆ ಏನ್ ಮಾಡಿದ್ರು? ಸೇತುವೆ ಕಟ್ಟಿದ್ರು. ಸೇತುವೆ ಕಟ್ಟಿ ಅಚ್ಚಕ್ಕೆ ಹೋಗಿ ಲಂಕಾದೀಶ ರಾವಣನ ಜೋಡಿ ಯುದ್ಧ ಹೊಡೆದ್ರು. ಯುದ್ಧ ಹೊಡಿಕೆರಿಂದ ರಾವಣನ ಎಲ್ಲ ಸರ್ವನಾಶ ಮಾಡಿಕೆರಿಂದ ಕೊನೆಯದಾಗಿ ರಾವಣಗ ಮತ್ತು ರಾಮಗ ಯುದ್ಧ ನಡೀತು. ಹೌದು. ಯುದ್ಧ ನಡೆದ ಸಮಯದೊಳಗ ರಾವಣಗ ಹೊಡೆದಕ್ಕಿರಿಂದ ಪ್ರಭು ರಾಮಚಂದ್ರ ವಿಜಯ ಆಯ್ತು. ರಾವಣನ ಮೃತ್ಯು ಮಾಡದ, ರಾವಣಗ ಹೊಡೆದ. ಹೌದು. ಆ ಸಮಯದೊಳಗ ಆನಂದದಿಂದ ಸೀತಾನ ಕರ್ಕೊಂಡಕ್ಕಿರಿಂದ ಅಗ್ನಿ ಪರೀಕ್ಷೆ ಮಾಡಿ ಸೀತಾನ ತಗೊಂಡಕ್ಕಿರಿಂದ ಹೊಳ್ಳಿ ತನ್ನ ರಾಜವಾಡ್ಯಕ ಬಂದ ಅಯೋಧ್ಯಕ್ಕ. ಹೌದು. ಅಯೋಧ್ಯದೊಳಗ ಶ್ರೀರಾಮಚಂದ್ರ ಬಂದನಂತೇಳಿ ಎಲ್ಲಾ ಕಡೆ ಸಂಭ್ರಮ ನಡೀತು. ಊರ ಬೀದಿಗಳೆಲ್ಲ ದೀಪ ಹಚ್ಚಿಕಿರಿಂದ ರಂಗೋಲಿ ತೆಗೆದ ಹೆಣ್ಣು ಮಕ್ಕಳು ಎಲ್ಲಾರು ಆನಂದದಿಂದ ನಿಂತಿರು. ನನ್ನ ಪ್ರಭು ರಾಮಚಂದ್ರ ಹೊಳ್ಳಿ ನಮ್ಮ ಅಯೋಧ್ಯಕ ಬರ್ತಾನಂತ ಹೇಳಿ ಹೋಗಿ ಕಿರಿಂದ ರಾಮಚಂದ್ರಗ ಸಿಂಹಾಸನದ ಮೇಲೆ ಕುಂಡ್ರಸಿದ್ರ ಪುಣ್ಯಾತ್ಮರಿ. ಮಗ್ಗಲಾಗ ಸೀತಾದೇವಿ ಕೂತಳು. ಮಗ್ಗಲಕ ಯಾರ್ಯಾರದಾರ? ಲಕ್ಷ್ಮಣ, ಭರತ, ಶತ್ರುಘ್ನ ಎಲ್ಲಾರು ಇದ್ರು. ಆ ಸಮಯದೊಳಗ ಪ್ರಭು ರಾಮಚಂದ್ರ ಮನಸ್ಸದಾಗ ವಿಚಾರ ಮಾಡ್ತಾನೆ. ಏನತ್ತ? ವಾನರ ಸೈನ್ಯ ನನ್ನ ಸಲುವಾಗಿ ಬಹಳ ಕಷ್ಟಪಟ್ಟದು. ಬಹಳಷ್ಟು ಕಾಡದೊಳಗ
ಒದ್ದಾಡಿಕ್ಕಿರಿಂದ ಅವ್ರ ಜೋಡಿ ಯುದ್ಧ ಮಾಡಿಕ್ಕಿರಿಂದ ನನಗ ಜಯಶಾಲಿಯಾಗಿ ಮಾಡಿ ಜೈಶಾಲಿ ಮಾಡ್ಯಾರ ತಿಳ್ಕೊಂಡು ಎಲ್ಲಾರ್ಗಿ ತನ್ನ ರಾಜವಾಡದಂದು ಇದ್ದಂತ ಬೆಳ್ಳಿ ಬಂಗಾರ ದಾನ ಮಾಡ್ಲಾಕ್ತಿರು ರತ್ನ ಮರದಲೇ ದಾನ ಕೊಡ್ತಿದ್ರು. ಕುಡು ಸಮಯದೊಳಗ ವಾನರ ಸೈನ್ಯ ಸಾಲ ಹಚ್ಚಿ ಬರ್ತಿತ್ತು, ಹಿಂಗ ದಾನ ಕೊಟ್ಟು ಕಳಿಸ್ತಿದ್ರು. ಹೌದೌದು. ಕಳಿಸು ಸಮಯದೊಳಗ ಕೊನೆಗೆ ಬಂದಕ್ಕಿರಿಂದ ಯಾರು ರಾಮದೂತ ಹನುಮಂತ ಬಂದಕ್ಕಿರಿಂದ ಮುಂದೆ ನಿತ್ತ. ಹನುಮಂತ ಮುಂದೆ ನಿತ್ತ ಸಮಯದೊಳಗ ಪ್ರಭು ರಾಮಚಂದ್ರ ತಲಿ ತೆಳಗ ಹಾಕದ. ಎಲ್ಲಾರ್ಗಿ ದಾನ ಕೊಟ್ಟಿದ್ದ ಖರೆ ಹನುಮಂತ ಬರಣ ತಲಿ ತೆಳಗ ಹಾಕಿ ನಿತ್ತ. ಆ ಸಮಯದೊಳಗ ಸೀತಾದೇವಿ ಕೇಳ್ತಾಳ ತನ್ನ ಪತಿರಾಯಿಗ, ಏನತ್ತ ಸ್ವಾಮಿ ಎಲ್ಲರಿಗೂ ದಾನ ಕೊಟ್ಟಿರಿ, ಹನುಮಂತ ಬಂದ ಸಮಯದೊಳಗೆ ತಲಿ ತೆಳಗೆ ಯಾಕೆ ಹಾಕಿ ಇವನಿಗೆ ಯಾಕೆ ಬಿಟ್ಟಿರಿ, ಏನ ಕಾರಣಕ್ಕಾಗಿ ತಲಿ ತೆಳಗೆ ಹಾಕಿ ನಿತ್ತರಿ? ಅವಾಗ ಹೇಳ್ತಾನ ರಾಮ, ಏನತ್ತ ದೇವಿ ಹನುಮಂತಗ ದಾನ ಕೊಡಂತ ತ್ರಾಣ ನನ್ನಲ್ಲಿಲ್ಲ. ಇಲ್ಲ, ಹನುಮಂತಗ ಏನ ಕೊಟ್ರು ಅವನ ಋಣ ಮುಟ್ಟಾಲ. ಹೌದು, ಅಂತ ಹನುಮಂತಗ ನಮ್ಮ ಕೈಲಿ ಕುಡುದಾಗಲ್ಲ. ಅವಾಗ ಸೀತಾದೇವಿ ಅಂದಳು, ಪ್ರಭು ರಾಮಚಂದ್ರ ಜಗತ್ತರ ಒಡೆಯ ರಾಮಚಂದ್ರ ಅಂತೇಳಿ ಸ್ತುತಿ ಸಾರ್ತದ. ನಿಮ್ಮಂತವ್ರ ಕೈಲಿ ಕುಡ್ದ ಆಲಿಕ್ಕಂದ್ರೆ ಹೆಂಗ ತಗೋರಿ, ಪ್ರಭು ಯುನಿಕ್ ಕೊಡ್ರಿ, ಹನುಮಂತಗ ಕೊಡ್ರಿ ತಿಳ್ಕೊಂಡು ಸೀತಾದೇವಿ ಕೊರಳಾಗ ಒಂದೊಂದು ರತ್ನದ ಕಿಮ್ಮತ್ತು ಒಂದೊಂದು ಕೊಟ್ಟಿತ್ತು. ಹೌದು, ಅಂತದ ರತ್ನದ ಹಾರ ತೆಗೆದಕ್ಕಿರಂದ ಶ್ರೀರಾಮ ತನ್ನ ಗಂಡನ ಕೈಯ ಕೊಟ್ಟಳು ಸೀತಾ. ಅದೇ ಮಾಲಿ ವೈದ್ಯಕಿರಿಂದ ಹನುಮಂತ ಪ್ರಭು ರಾಮಚಂದ್ರ ಕೊಟ್ಟ. ಖರೆ ಹನುಮಂತ ಅವ್ರ ಮುಂದೆ ಏನು ಮಾಡ್ತಾನ, ಆ ಮಾಲಿ ತಗೊಂಡಿಕ್ಕಿರಿಂದ ಅದ್ರ ಒಳಗಿರ್ತಕ್ಕಂಥ ರತ್ನಗಳು ಬಾಯಾಗ ಹಾಕವ ಕಡೆವ ಬೀಸಿ ನೆಲಕ್ ಹೋಗ್ಯವ, ಬಾಯಾಗ ಹಾಕವ ಕಡೆವ ಬೀಸಿ ನೆಲಕ್ ಹೋಗ್ಯವ. ಅವಾಗ ಸೀತಾದೇವಿಗೆ ಸಿಟ್ಟು ಬತ್ರಿ, ಸಿಟ್ಟ ಬಂದಕ್ಕಿರಿಂದ ಭಯಂಕರ ಸಿಟ್ಟು ಬತ್ತು. ಏನತ್ತಾಳ, ಒಂದೊಂದು ರತ್ನದ ಕಿಮ್ಮತ್ತು ಒಂದೊಂದು ಕೋಟಿ ಅದ. ಆಗ ಇಂಥ ರತ್ನದ ಹಾರ ಕೊಟ್ರ ನಿನಗ ಹಾಕೊಳ್ಳೋದು ತಿಳಿದಿರಲ್ಲ, ಕ್ವಾಡಗ ಬಾಯಾಗ ಹಾಕಿ ಕಡ್ದು ಒಗಿಲಕ್ ಹತ್ತಲ್ಲೋ, ನಿನಗ ರತ್ನದ ಕಿಮ್ಮತ್ತು ಹಾರ ಗೊತ್ತದಿಲ್ಲ ಅಂದಳು. ಅದಿಲ್ಲಂದಾಗ ಅವಾಗ ನಕ್ಕೋತ ಹೇಳ್ತಾನ ಹನುಮಂತ, ಏನತ್ತ ತಾಯಿ 1 ಕೋಟಿ ಅಲ್ಲ 10 ಕೋಟಿ ಇರ್ಲಿ, ಖರೆ ಈ ರತ್ನದ ಒಳಗ ನನ್ನ ರಾಮ ಸೀತಾ ಅದಾರ ನೋಡ್ಲಕ್ ಹತ್ತೀನಿ. ಅವಾಗ ತಾಳ ಸೀತಾದೇವಿ, ಏನತ್ತಾಳ, ಹನುಮಂತ ತೆಲಿಗಿಲಿ ಕೆಟ್ಟದೆನ್ನೆಂದಳು. ರಾಮ ಸೀತಾ ನಾವು ಮುಂದೆ ನಿಂತಿದ್ದೆವು, ನಾವಿಲ್ಲೇ ಇದ್ದೇವು, ನೀ ರತ್ನದ ಒಳಗ ರಾಮ ಸೀತಾ ನೋಡ್ತಿ, ಎಂತ ಹುಚ್ಚಿರ್ಬೇಕು ಕ್ವಾಡಗ ಅಂದಳಕಿ. ಅಂದಾಗ ಅವಾಗಂದ, ಇಲ್ಲ ತಾಯಿ ನೀವು ಮುಂದೆ ಇದ್ರಿ ಖರೆ, ಅದಿರಿ ಖರೆ, ನಿರ್ಗುಣ ರಾಮ ಸೀತಾ ಇದ್ರೊಳಗ ಕಾಣಿಸ್ತಾರ ನಾನ್ ನೋಡ್ಲಕ್ ಹತ್ತೀನಿ ಅಂದಳಕಿ. ಅಂದಾಗ ಅವಾಗ ಹನುಮಂತ ಅಂದಾಕ್ರ ಅವಾಗ ಸೀತಾಗ ಆಶ್ಚರ್ಯ ಆಯ್ತು. ಏನಾಯ್ತು, ಹನುಮಂತ ನಾವು ಸಾಕ್ಷಾತ್ ನಿನ್ನ ಮುಂದೆ ಇದ್ರ ಬಿ ನಿರ್ಗುಣ ರಾಮ ಸೀತಾಗ ನೀ ನೋಡೋದಿದ್ರೆ ನಿರ್ಗುಣ ರಾಮ ಸೀತಾ ಎಲ್ಲದಾರ ತೋರ್ಸಂದ್ರು. ಆ ಸಮಯದೊಳಗ ಹನುಮಂತ ಸಿಟ್ಟಿಗೇರಿ ಹಿಂದ ಸರದಕ್ಕಿರಂದ ಕಣ್ಣು ಕೆಂಪು ಮಾಡಿ ಮೊಳಕಾಲ ಊರಿ ಭೂಮಿಗೆ ನಿತ್ತ. ಹೌದು ತಾಯಿ, ನೀವು ಮುಂದೆ ನಿಂತಿರ ಖರೆ ನನ್ನಲ್ಲೇ ನನ್ನ ರಾಮ ಸೀತಾ ಅದಾರ ಅಂತ ಹೇಳ್ದ. ಎಲ್ಲದಾರ ತೋರ್ಸಂದಾಗ ತನ್ನ ಉಗುರು ತಗೊಂಡು ಎದ್ಯಾಗ ಹರಿದು ಎದ್ಯಾಗ ರಾಮ ಸೀತಾ ತೋರ್ಸ್ಯಾರ, ನನ್ನಲ್ಲೇ ನಿರ್ಗುಣ ಪರಮಾತ್ಮ ಅಂತೇಳಿ ಸಿದ್ಧ ಮಾಡ್ಯಾನ ಹನುಮಂತ. ಇಲ್ಲಿ ಸರಜೋಡಿ ಕಲಾವಿದರಿಗೆ ಏನ್ ಹೇಳುದದು, ಏನ್ ಹೇಳುದ, ಸಗುಣ ಪರಮಾತ್ಮ ಮುಂದೆ ನಿತ್ತಾರ, ನಿರಾಕಾರ ನಿರ್ಗುಣ ರಾಮ ಸೀತಾಗ ತನ್ನ ಎದ್ಯಾಗ ತೋರ್ಸ್ಯಾನ ಹನುಮಂತ. ಇಲ್ಲಿ ನಿರಾಕಾರ ನಿರ್ಗುಣ ಪರಮಾತ್ಮ ಜಗತ್ತದೊಳಗ ಶ್ರೇಷ್ಠ. ವಿಷಯ ಬಿಡಿಸಿದ್ರೆ ಹೆಜ್ಜೆ ಕಿತ್ತಿರಬಾರ್ದ, ಮುಂದೆ ಹೆಂಗ ವಿಷಯ ಬಿಡಿಸ್ರಿ. ಸುಮ್ಮ ಗೊಳ್ಳು ಒತ್ತಿ ಬೊಳ್ಳು ಮಾಡಿ ಹೋಗ್ತೀನಿ ಅಂದ್ರೆ ಇಲ್ಲಿ ನಡೆಯಲ್ಲ, ನಡೆದಿಲ್ಲ. ಏನು ಮಾತಾಡ್ದ ಆಧಾರ ಕತ್ತಿ ಮಾತಾಡ್ರಿ.